ಓಂ ಶಾಂತಿ. ತಾರೀಕು 21/8/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ನೀವು ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು, ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ. ಪ್ರಶ್ನೆ: ಮುಂದೆ ಹೋದಂತೆ ಯಾವ ಡೈರೆಕ್ಷನ್ ಅನ್ನು ಮತ್ತು ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಇದು ಸಿಗಲಿದೆ? ಉತ್ತರ: ಮುಂದೆ ಹೋದಂತೆ ಅನೇಕರಿಗೆ ಈ ಡೈರೆಕ್ಷನ್ ಸಿಗುವುದು. ನೀವು ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಹೋಗಿ, ಅಲ್ಲಿ ನಿಮಗೆ ಈ ವೈಕುಂಠದ ರಾಜಕುಮಾರ ರಾಜಕುಮಾರಿಯರಾಗುವ ಜ್ಞಾನ ಕೊಡುತ್ತಾರೆ. ಈ ಸೂಚನೆಯು ಅವರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರದಿಂದ ಸಿಗುವುದು. ಹೆಚ್ಚಿನದಾಗಿ ಬ್ರಹ್ಮ ಮತ್ತು ಶ್ರೀಕೃಷ್ಣನದೇ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರವು ನಡೆಯಿತು, ಹಾಗೆಯೇ ಅಂತ್ಯದಲ್ಲಿಯೂ ನಡೆಯಲಿದೆ. ಓಂ ಶಾಂತಿ. ಆತ್ಮೀಯ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ, ಎಲ್ಲರೊಂದಿಗೂ ಕೇಳುವುದಿಲ್ಲ. ಅದರಲ್ಲಿಯೂ ನಳಿನಿ ಮಗುವಿನೊಂದಿಗೆ ಕೇಳುತ್ತಾರೆ, ಇಲ್ಲಿ ಏನು ಮಾಡುತ್ತಿದ್ದೀಯಾ? ಯಾರ ನೆನಪಿನಲ್ಲಿ ಕುಳಿತಿದ್ದೀಯಾ? ತಂದೆಯ ನೆನಪಿನಲ್ಲಿ? ಕೇವಲ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀಯೋ ಅಥವಾ ಮತ್ತೇನಾದರೂ ನೆನಪಿದೆಯೋ? ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ. ಮತ್ತೇನು ನೆನಪು ಮಾಡುತ್ತೀಯಾ? ಇದು ಬುದ್ಧಿಯ ಕೆಲಸವಲ್ಲವೇ? ನಾವಾತ್ಮರು ನಮ್ಮ ಮನೆಗೆ ಹೋಗಬೇಕಾಗಿದೆ ಅಂದ ಮೇಲೆ ಮನೆಯನ್ನು ನೆನಪು ಮಾಡಬೇಕು. ಒಳ್ಳೆಯದು. ಮತ್ತೇನು ಮಾಡಬೇಕು? ಮನೆಯಲ್ಲಿ ಹೋಗಿ ಕುಳಿತು ಬಿಡುವುದೇ? ವಿಷ್ಣುವಿನ ಸ್ವದರ್ಶನ ಚಕ್ರ ತೋರಿಸುತ್ತಾರಲ್ಲವೇ? ಅದರ ಅರ್ಥವನ್ನು ಸಹ ತಂದೆಯು ತಿಳಿಸಿದ್ದಾರೆ. ಸ್ವ ಅರ್ಥಾತ್ ಆತ್ಮಕ್ಕೆ ತನ್ನ 84 ಜನ್ಮಗಳ ಚಕ್ರದ ದರ್ಶನವಾಯಿತು ಅಂದ ಮೇಲೆ ಚಕ್ರವನ್ನು ತಿರುಗಿಸಬೇಕು. ನಿಮಗೆ ತಿಳಿದಿದೆ, ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿ ಮನೆಗೆ ಹೋಗುತ್ತೇವೆ. ನಂತರ ಅಲ್ಲಿಂದ ಸತ್ಯಯುಗದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಮತ್ತೆ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ. ವಾಸ್ತವದಲ್ಲಿ ವಿಷ್ಣುವಿಗೆ ಯಾವುದೇ ಚಕ್ರವೂ ಇರುವುದಿಲ್ಲ. ವಿಷ್ಣು ಸತ್ಯಯುಗದ ದೇವತೆಯಾಗಿದ್ದಾರೆ. ವಿಷ್ಣುಪುರಿ ಎಂದಾದರೂ ಹೇಳಿ, ಅಥವಾ ಲಕ್ಷ್ಮೀನಾರಾಯಣರ ಪುರಿ ಎಂದಾದರೂ ಹೇಳಿ, ಸ್ವರ್ಗವೆಂದಾದರೂ ಹೇಳಿ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಒಂದು ವೇಳೆ ರಾಧಾಕೃಷ್ಣರ ರಾಜ್ಯವೆಂದು ಹೇಳಿದರೆ ತಪ್ಪಾಗುತ್ತದೆ. ರಾಧಾಕೃಷ್ಣರ ರಾಜ್ಯವಂತೂ ಇರುವುದಿಲ್ಲ. ಏಕೆಂದರೆ ಬಾಲ್ಯದಲ್ಲಿ ಇಬ್ಬರು ಬೇರೆ ಬೇರೆ ರಾಜ್ಯದ ರಾಜಕುಮಾರ ರಾಜಕುಮಾರಿಯಾಗಿದ್ದರು. ರಾಜ್ಯದ ಮಾಲೀಕರಂತೂ ಸ್ವಯಂವರದ ನಂತರವೇ ಆಗುತ್ತಾರೆ. ಅಂದ ಮೇಲೆ ವಿಷ್ಣುವಿಗೆ ತೋರಿಸಿರುವ ಚಕ್ರವು ವಾಸ್ತವದಲ್ಲಿ ನಿಮ್ಮದ್ದಾಗಿದೆ. ಅಂದ ಮೇಲೆ ಇಲ್ಲಿ ಕುಳಿತುಕೊಂಡಾಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ಆಸ್ತಿಯನ್ನು ನೆನಪು ಮಾಡಬೇಕು. ಆದ್ದರಿಂದಲೇ ಈ ಚಕ್ರವಿದೆ. ತಂದೆಯು ತಿಳಿಸುತ್ತಾರೆ, ನೀವು ಲೈಟ್ ಹೌಸ್ ಆಗಿದ್ದೀರಿ. ನಡೆಯುವಾಗ ತಿರುಗಾಡುವಾಗ ಲೈಟ್ ಹೌಸ್ ಆಗಿದ್ದೀರಿ. ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಿದೆ. ಎರಡನ್ನೂ ನೆನಪು ಮಾಡಬೇಕು. ನೆನಪಿನಿಂದ ಪಾಪಗಳು ಭಸ್ಮವಾಗುವವು. ಮನೆಯನ್ನು ನೆನಪು ಮಾಡುವುದರಿಂದ ಮನೆಗೆ ಹೋಗುತ್ತೀರಿ. ಜೊತೆಗೆ ಚಕ್ರವನ್ನು ನೆನಪು ಮಾಡಬೇಕು. ಈ ಚಕ್ರದ ಜ್ಞಾನವು ನಿಮಗೆ ಮಾತ್ರವೇ ಇದೆ. ಹೇಗೆ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ. ಈಗ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ. ಹೊಸ ಪ್ರಪಂಚಕ್ಕೆ ಅಮರಲೋಕವೆಂದು ಹೇಳಲಾಗುತ್ತದೆ. ಅಮರ ಅರ್ಥಾತ್ ನೀವು ಸದಾ ಜೀವಿಸುತ್ತೀರಿ ಎಂದು ಸಾಯುವುದಿಲ್ಲ. ಇಲ್ಲಂತೂ ಕುಳಿತಿದ್ದಂತೆಯೇ ಆಕಸ್ಮಿಕ ಮೃತ್ಯುವಾಗಿ ಬಿಡುತ್ತದೆ. ರೋಗಗಳು ಬರುತ್ತವೆ. ಅಲ್ಲಿ ಸಾಯುವುದಕ್ಕೂ ಭಯವಿರುವುದಿಲ್ಲ, ಏಕೆಂದರೆ ಅಮರಲೋಕವಾಗಿರುತ್ತದೆ. ನೀವು ವೃದ್ಧರಾದಾಗಲೂ ಸಹ ನಾವೀಗ ಗರ್ಭಮಹಲಿನಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆಂದು ಜ್ಞಾನವಿರುತ್ತದೆ. ಇಲ್ಲಿ ಗರ್ಭ ಜೈಲಿನಲ್ಲಿ ಹೋಗುತ್ತಾರೆ. ಅಲ್ಲಿ ಗರ್ಭವು ಮಹಲ್ ಆಗಿರುತ್ತದೆ. ಅಲ್ಲಿ ಪಾಪ ಮಾಡದಿರುವ ಕಾರಣ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಇಲ್ಲಿ ಪಾಪ ಮಾಡುವ ಕಾರಣ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರುತ್ತಾರೆ. ಮತ್ತೆ ಪಾಪ ಮಾಡಲು ತೊಡಗುತ್ತಾರೆ. ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಇಲ್ಲಿ ದುಃಖವೇ ಇರುತ್ತದೆ. ಅಲ್ಲಿ ದುಃಖದ ಹೆಸರೇ ಇಲ್ಲ. ಆದ್ದರಿಂದ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮವನ್ನು ಇಟ್ಟುಕೊಳ್ಳಿ. ಬಲೆ ನೀವು ಜನ್ಮ ಜನ್ಮಾಂತರದಿಂದ ಜಪ ತಪ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ. ಆದರೆ ಅದು ಜ್ಞಾನವಂತೂ ಅಲ್ಲ ತಾನೇ. ಇದು ಭಕ್ತಿಯಾಗಿದೆ.
ಅದರಲ್ಲಿ ನೀವು ಹೀಗೆ ಮಾಡಿದರೆ ಸತೋಪ್ರಧಾನರಾಗುತ್ತೀರಿ ಎಂದು ಯಾವುದೇ ಯುಕ್ತಿಯೂ ಸಿಗುವುದಿಲ್ಲ. ಯಾರಿಗೂ ತಿಳಿದಿಲ್ಲ. ಕೇವಲ ಕೃಷ್ಣ ಭಗವಾನು ವಾಚ, ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನು ತ್ಯಜಿಸಿ, ಹೀಗೆ ಗೀತೆಯ ಅಕ್ಷರಗಳನ್ನು ಓದಿ ಹೇಳುತ್ತಾರೆ. ನೀವು ಈ ರೀತಿ ಆಗಿ ಎಂದು ಹೇಳುವುದಿಲ್ಲ. ಕೇವಲ ಭಗವಂತನು ಹೀಗೆ ಹೇಳಿ ಹೋಗಿದ್ದರು, ಪತೀತರನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದರು ಎಂದಷ್ಟೇ ಹೇಳುತ್ತಾರೆ. ಗೀತೆಯಲ್ಲಿ ಪರಮಪಿತ ಪರಮಾತ್ಮನ ಬದಲು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಈಗ ಕೃಷ್ಣನಂತೂ ರತಿಯಾಗಿದ್ದಾರಲ್ಲವೇ, ಅವರಿಗೆ ರಥವೂ ಬೇಕೇನು? ಅವರು ಸ್ವಯಂ ದೇಹಧಾರಿಯಾಗಿದ್ದಾರೆ. ಕೃಷ್ಣನ ಹೆಸರನ್ನು ಯಾರಿಟ್ಟರು? ಹೇಗೆ ಒಬ್ಬರಿಗೊಬ್ಬರು ನಾಮಕರಣ ಮಾಡುತ್ತಾರೆ. ಆದರೆ ತಂದೆಗೆ ಕೇವಲ ಶಿವನೆಂದೇ ಹೇಳಲಾಗುತ್ತದೆ. ನೀವಾತ್ಮರು ಜನನ ಮರಣದಲ್ಲಿ ಬರುತ್ತೀರಿ, ಆದ್ದರಿಂದ ಶರೀರದ ಹೆಸರು ಬದಲಾಗುತ್ತದೆ. ಆದರೆ ಶಿವ ತಂದೆಯಂತೂ ಜನನ ಮರಣದಲ್ಲಿ ಬರುವುದೇ ಇಲ್ಲ. ಅವರು ಸದಾ ಶಿವನೇ ಆಗಿದ್ದಾರೆ. 0 ಬರೆದಾಗಲೂ ಶಿವ ಎಂದು ಹೇಳುತ್ತಾರೆ. ಬಿಂದು ಆತ್ಮವಂತೂ ಬಹಳ ಸೂಕ್ಷ್ಮವಾಗಿದೆ. ಒಂದು ವೇಳೆ ಆತ್ಮದ ಸಾಕ್ಷಾತ್ಕಾರವಾದರೂ ಸಹ ಇದು ಯಾರಿಗೂ ಅರ್ಥವಾಗುವುದಿಲ್ಲ. ದೇವಿಯನ್ನು ನೋಡಿ ಖುಷಿಯಾಗಿ ಬಿಡುತ್ತಾರೆ, ಆದರೆ ಪ್ರಾಪ್ತಿಯಂತೂ ಏನೂ ಇಲ್ಲ, ಅರ್ಥವೂ ಗೊತ್ತಿಲ್ಲ. ಕೇವಲ ನವಧ ಭಕ್ತಿಯನ್ನು ಮಾಡಿ ದರ್ಶನವಾಯಿತು ಎಂದರು, ಅದರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ. ಬಾಕಿ ಮುಕ್ತಿ ಜೀವನ್ಮುಕ್ತಿಯ ಮಾತೇನೂ ಇಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇದು ಜ್ಞಾನ ಮಾರ್ಗವಾಗಿದೆ. ಇಲ್ಲಿ ಬಹುತೇಕವಾಗಿ ಬ್ರಹ್ಮ ಹಾಗೂ ಕೃಷ್ಣನದೇ ಸಾಕ್ಷಾತ್ಕಾರವಾಗುತ್ತದೆ. ಈ ಬ್ರಹ್ಮರವರ ಬಳಿ ಹೋಗಿ ಆಗ ನೀವು ಕೃಷ್ಣಪುರಿ ಅಥವಾ ವೈಕುಂಠದಲ್ಲಿ ಹೋಗುತ್ತೀರೆಂದು ಹೇಳುತ್ತಾರೆ. ಲಕ್ಷ್ಮೀನಾರಾಯಣರದು ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಕೇವಲ ಸಾಕ್ಷಾತ್ಕಾರವಾದ ಮಾತ್ರಕ್ಕೆ ಸದ್ಗತಿಯಾಯಿತು ಎಂದಲ್ಲ. ಇದು ಕೇವಲ ಇಂತಹ ಸ್ಥಾನಕ್ಕೆ ಹೋಗಿ ಎಂದು ಸೂಚನೆ ಸಿಗುತ್ತದೆ. ಮುಂದೆ ಹೋದಂತೆ ಇಂತಹ ಜಾಗಕ್ಕೆ ಹೋಗಿ ಎಂದು ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು. ನಿಮ್ಮ ತ್ರಿಮೂರ್ತಿ ಚಿತ್ರವು ಪತ್ರಿಕೆಗಳಲ್ಲಿ ಬರುತ್ತದೆ. ಬ್ರಹ್ಮ ಕುಮಾರ ಕುಮಾರಿಯರ ಹೆಸರು ಬರುತ್ತದೆ. ಆಗ ಹೆಚ್ಚಿನದಾಗಿ ಬ್ರಹ್ಮನ ಸಾಕ್ಷಾತ್ಕಾರವೇ ಆಗುತ್ತದೆ. ಇವರ ಬಳಿ ಹೋದರೆ ನಿಮಗೆ ವೈಕುಂಠದ ರಾಜಕುಮಾರರಾಗುವ ಜ್ಞಾನ ಸಿಗುವುದು ಎಂದು. ಹೇಗೆ ಅರ್ಜುನನಿಗೆ ವಿಷ್ಣು ಹಾಗೂ ವಿನಾಶದ ಸಾಕ್ಷಾತ್ಕಾರವಾಯಿತಲ್ಲವೇ, ನೀವು ಹೇಗೆ ಕಮಲ ಪುಷ್ಪ ಸಮಾನರಾಗಬೇಕೆಂದು ತಂದೆಯು ಹೇಳುತ್ತಾರೆ. ಆದರೆ ನೀವು ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಲಾಗಿದೆ. ಇಲ್ಲವೆಂದರೆ ದೇವತೆಗಳಿಗೆ ಶಂಕು ಇತ್ಯಾದಿಗಳ ಅವಶ್ಯಕತೆಯಾದರೂ ಏನಿದೆ? ವಾಸ್ತವದಲ್ಲಿ ಬಾಯಿಂದ ತಿಳಿಸುವುದಕ್ಕೆ ಶಂಖಧ್ವನಿ ಎಂದು ಹೇಳಲಾಗುತ್ತದೆ. ಕಮಲದ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ. ನೀವು ಬ್ರಾಹ್ಮಣರು ಈ ಸಮಯದಲ್ಲಿ ಕಮಲ ಪುಷ್ಪ ಸಮಾನ ಆಗಬೇಕು. ಪಂಚವಿಕಾರಗಳೆಂಬ ಮಾಯೆಯನ್ನು ಗೆಲ್ಲುವ ಸಂಕೇತ ಗದೆಯಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ತಂದೆಯು ಉಪಾಯವನ್ನು ತಿಳಿಸುತ್ತಾರೆ. ಶ್ರೀಮತದಂತೆ ನಡೆದು ಪತೀತ ಪಾವನ ತಂದೆಯನ್ನು ನೆನಪು ಮಾಡಿರಿ. ಒಬ್ಬ ತಂದೆಯ ಹೊರತು ಮತ್ಯಾರೂ ಪತೀತ ಪಾವನರು ಇಲ್ಲ. ತಂದೆಯು ಹೇಳುತ್ತಾರೆ, ನನ್ನನ್ನು ಕರೆಯುವುದೇ ಇದಕ್ಕಾಗಿ. ನಮ್ಮೆಲ್ಲರನ್ನೂ ಈ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು. ತಂದೆಯೇ ಬಂದು ಎಲ್ಲ ಆತ್ಮರನ್ನು ಪತೀತರಿಂದ ಪಾವನ ಮಾಡುತ್ತಾರೆ. ಏಕೆಂದರೆ ಅಪವಿತ್ರ ಆತ್ಮರು ಮನೆ ಅಥವಾ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಪವಿತ್ರರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿರಿ. ನೆನಪಿನಿಂದಲೇ ನಿಮ್ಮ ಪಾಪಗಳು ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ನಾನು ಇದನ್ನು ಗ್ಯಾರಂಟಿ ಕೊಡುತ್ತೇನೆಂದು ತಂದೆಯು ಹೇಳುತ್ತಾರೆ. ಹೇ ಪತೀತ ಪಾವನ, ಬನ್ನಿ, ನಮ್ಮನ್ನು ಪಾವನ ಮಾಡಿ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತೇವೆ. ಅಂದ ಮೇಲೆ ಅಲ್ಲಿಗೆ ಹೇಗೆ ಹೋಗುವುದು? ಎಷ್ಟು ನೇರವಾದ ಮಾತನ್ನು ತಿಳಿಸುತ್ತಾರೆ. ತಂದೆಯ ಸಹಜ ಜ್ಞಾನ ಮತ್ತು ಸಹಜ ಮಾತಾಗಿದೆ. ತಿಳಿಸುತ್ತಾರೆ, ಮಕ್ಕಳೇ, ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ನನ್ನನ್ನು ನೆನಪು ಮಾಡಿರಿ. ಬಲೆ ನೌಕರಿ ಇತ್ಯಾದಿಗಳನ್ನು ಮಾಡಿ, ಭೋಜನವನ್ನು ಮಾಡಿ, ಆಗಲೂ ತಂದೆಯ ನೆನಪಿನಲ್ಲಿದ್ದು ಮಾಡಿದಾಗ ಭೋಜನವು ಶುದ್ಧವಾಗುವುದು. ಆದ್ದರಿಂದಲೇ ಬ್ರಹ್ಮ ಭೋಜನವು ದೇವತೆಗಳಿಗೂ ಇಷ್ಟವಾಗುವುದೆಂದು ಗಾಯನವಿದೆ.
ಮಕ್ಕಳು ಭೋಗವನ್ನು ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಸಭೆ ಸೇರುತ್ತದೆ. ಬ್ರಾಹ್ಮಣರು ಮತ್ತು ದೇವತೆಗಳ ಮಿಲನವಾಗುತ್ತದೆ. ಭೋಜನವನ್ನು ಸ್ವೀಕಾರ ಮಾಡಲು ಬರುತ್ತಾರೆ. ಅದಕ್ಕಾಗಿ ಇಲ್ಲಿನ ಬ್ರಾಹ್ಮಣರು ಸಹ ಭೋಜನ ಮಾಡುವಾಗ ಮಂತ್ರವನ್ನು ಜಪಿಸುತ್ತಾರೆ. ಬ್ರಹ್ಮ ಭೋಜನಕ್ಕೆ ಬಹಳ ಮಹಿಮೆ ಇದೆ. ಸನ್ಯಾಸಿಗಳಂತೂ ಬ್ರಹ್ಮ ತತ್ವವನ್ನೇ ನೆನಪು ಮಾಡುತ್ತಾರೆ. ಅವರ ಧರ್ಮವೇ ಬೇರೆಯಾಗಿದೆ. ಅವರು ಸೀಮಿತವಾದ ಸನ್ಯಾಸಿಗಳಾಗಿದ್ದಾರೆ. ನಾವು ಮನೆ ಮಠ ಎಲ್ಲವನ್ನು ಬಿಟ್ಟಿದ್ದೇವೆಂದು ಹೇಳುತ್ತಾರೆ. ಮತ್ತೆ ಹಿಂತಿರುಗಿ ಮನೆಗೆ ಬರುತ್ತಾರೆ. ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗುತ್ತೀರಿ. ನೀವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಬಲೆ ಗೃಹಸ್ಥದಲ್ಲಿದ್ದರೂ ಇದೇ ಬುದ್ಧಿಯಲ್ಲಿರಲಿ. ನಾವೀಗ ಸುಖಧಾಮ ಹಾಗೂ ಶಾಂತಿಧಾಮಕ್ಕೆ ಹೋಗಬೇಕು. ಶಾಂತಿಧಾಮವನ್ನು ನೆನಪು ಮಾಡಬೇಕು. ತಂದೆಯನ್ನು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತೀರಿ. ಈಗ 84 ಜನ್ಮಗಳು ಪೂರ್ಣವಾಯಿತು. ನಿಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಸೂರ್ಯವಂಶೀಯರಿಂದ ಚಂದ್ರವಂಶಿ, ನಂತರ ವೈಶ್ಯ, ಶೂದ್ರವಂಶೀಯರು ಆದಿರಿ. ಅವರಂತೂ ಆತ್ಮವೇ ಪರಮಾತ್ಮ. ಆತ್ಮಕ್ಕೆ ಯಾವುದೇ ಲೇಪಚೇಪವಿಲ್ಲ. ಏಕೆಂದರೆ ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ. ಆದರೆ ಇದು ಅವರ ಉಲ್ಟಾ ಅರ್ಥವೆಂದು ತಂದೆಯು ತಿಳಿಸುತ್ತಾರೆ. ತಂದೆಯ ಕುಳಿತು ಹಂ ಸೋಹಂನ ಅರ್ಥವನ್ನು ತಿಳಿಸುತ್ತಾರೆ. ಇದರ ಅರ್ಥವಾಗಿದೆ, ನಾನಾತ್ಮ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಮೊಟ್ಟ ಮೊದಲು ನಾವು ಸ್ವರ್ಗವಾಸಿಗಳಾಗಿದ್ದೆವು. ನಂತರ ಚಂದ್ರವಂಶಿ ಕ್ಷತ್ರಿಯರಾದೆವು. 2500 ವರ್ಷಗಳು ಪೂರ್ಣವಾಯಿತು. ಆಗ ವೈಶ್ಯ ಶೂದ್ರವಂಶಿ ವಿಕಾರಿಗಳಾದೆವು. ಈಗ ನಾವು ಬ್ರಾಹ್ಮಣರು ಶಿಕೆಯ ಸಮಾನರಾಗುತ್ತೇವೆ. ಇಲ್ಲಿ ಕುಳಿತಿದ್ದೇವೆ. ಇದು ಹೇಗೆ 84 ಜನ್ಮಗಳ ಬಾಜೋಲಿ ಆಟವನ್ನು ಆಡಿದಂತೆ. ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗಳಿಗೆ ಹೋದಾಗಲೂ ಹೀಗೆ ಬಾಜೋಲಿಯನ್ನು ಆಡುತ್ತಾ ಹೋಗುತ್ತಿದ್ದರು. ಈಗ ನಿಮ್ಮದು ಸತ್ಯವಾದ ತೀರ್ಥಸ್ಥಾನವಾಗಿದೆ, ಶಾಂತಿಧಾಮ ಮತ್ತು ಸುಖಧಾಮ. ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ. ಎಲ್ಲರಿಗೂ ಸಲಹೆ ನೀಡುತ್ತೀರಿ. ತಂದೆಯನ್ನು ನೆನಪು ಮಾಡಿದರೆ ಶಾಂತಿಧಾಮಕ್ಕೆ ಹೋಗುತ್ತೀರಿ ಎಂದು. ಸಾಧು ಸಂತ ಮುಂತಾದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುವುದಕ್ಕಾಗಿಯೇ ಪರಿಶ್ರಮ ಪಡುತ್ತಾರೆ. ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ. ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ, ದೇವತೆಗಳಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮದು ಮಾಯೆಯ ಜೊತೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿಯೂ ಯಾರನ್ನು ಬಹಳ ಯೋಧರೆಂದು ತಿಳಿಯುತ್ತಾರೆಯೋ ಮತ್ತೆ ಅವರ ಬಳಿ ಹೋಗಿ ಶರಣಾಗತಿಯನ್ನು ಪಡೆಯುತ್ತಾರೆ. ನೀವೀಗ ಯಾರ ಶರಣಾಗತಿಯನ್ನು ಪಡೆಯುತ್ತೀರಿ? ಸ್ತ್ರೀ ಪುರುಷರು ಇಬ್ಬರೂ ಹೇಳುತ್ತಾರೆ, ತಂದೆಯೇ, ನಾವು ನಿಮಗೆ ಶರಣಾಗುತ್ತೇವೆ. ನನಗೆ ಒಬ್ಬ ಶಿವ ತಂದೆಯ ವಿನಃ ಯಾರೂ ಇಲ್ಲ. ಎಲ್ಲ ಆತ್ಮರ ತಂದೆಯು ಒಬ್ಬರೇ ಆಗಿದ್ದಾರಲ್ಲವೇ? ಆ ಒಬ್ಬ ತಂದೆಗೆ ನೀವು ಮಕ್ಕಳಾಗಿದ್ದೀರಿ. ಸಾಧು ಸಂತರಂತೂ ಒಬ್ಬರಲ್ಲ, ಅನೇಕ ಭಗವಂತರಾಗಿ ಬಿಡುತ್ತಾರೆ. ಯಾರು ಮನೆಯಿಂದ ಮುನಿಸಿಕೊಂಡು ಹೊರಟು ಹೋದರು ಅವರೆಲ್ಲರೂ ಭಗವಂತರೇ. ಮುಸಲ್ಮಾನರನ್ನು ಸಹ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅವರು ಏನನ್ನು ಕಲಿಸುತ್ತಾರೆ ಹೇಳಿ? ನಾನು ಅಲ್ಲಾ ಆಗಿದ್ದೇನೆ, ಅಲ್ಲಾ ಆಗಿದ್ದೇನೆ ಎಂದು. ದೊಡ್ಡ ದೊಡ್ಡ ಸಾಹುಕಾರರು, ಕೋಟ್ಯಾಧೀಶ್ವರರು ಹೋಗಿ ಅವರ ಶಿಷ್ಯರಾಗುತ್ತಾರೆ. ನಂತರ ಅಶುದ್ಧ ಆಹಾರ ಪದಾರ್ಥಗಳನ್ನು, ಪಾರ್ಟಿಯನ್ನು ಆಚರಿಸುತ್ತಾರೆ. ತಮೋಪ್ರಧಾನ ಮನುಷ್ಯರಲ್ಲವೇ? ಪ್ರತಿ ವಾರದಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡುತ್ತಾರೆ. ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ದೀರಿ. ಈಗ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಆ ಧರ್ಮವೇ ಪ್ರಾಯಲೋಪವಾಗಿ ಬಿಟ್ಟಿದೆ. ಮನುಷ್ಯರು ಎಷ್ಟೊಂದು ವಿಕಾರಿ ಕುದೃಷ್ಟಿಯವರಾಗಿದ್ದಾರೆ. ಒಬ್ಬ ಮಂತ್ರಿಯು ಬಾಬಾರವರ ಬಳಿ ಬಂದಿದ್ದರು. ಬಾಬಾ ನನಗೆ ಬಹಳ ಕುದೃಷ್ಟಿ ಬರುತ್ತದೆ ಎಂದು ಹೇಳಿದರು. ಆಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಪವಿತ್ರ ದೃಷ್ಟಿಯವರಾಗಿ. ಎಲ್ಲಿಯವರೆಗೆ ಕುದೃಷ್ಟಿ ಇರುತ್ತದೆಯೋ ಅಲ್ಲಿಯವರೆಗೂ ನೀವು ಪತಿತರೆ. ತಮ್ಮನ್ನು ಸಹೋದರರೆಂದು ತಿಳಿಯಿರಿ. ಆಗ ಕುದೃಷ್ಟಿಯು ಹೊರಟು ಹೋಗುವುದು.
ನಾವಾತ್ಮರು ಸಹೋದರರಾಗಿದ್ದೇವೆ. ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಆತ್ಮದ ಸಿಂಹಾಸನವು ಈ ಭ್ರುಕುಟಿಯಾಗಿದೆ. ಇದಕ್ಕೆ ಅಕಾಲ ಸಿಂಹಾಸನವೆಂದು ಹೇಳಲಾಗುತ್ತದೆ. ಅಕಾಲ ಆತ್ಮವು ಈ ಸಿಂಹಾಸನದಲ್ಲಿ ವಿರಾಜಮಾನವಾಗಿದೆ. ಇದಂತೂ ಮಣ್ಣಿನ ಗೊಂಬೆಯಾಗಿದೆ. ಎಲ್ಲಾ ಪಾತ್ರವು ಆತ್ಮದಲ್ಲಿಯೇ ತುಂಬಲ್ಪಟ್ಟಿದೆ. ತಂದೆಯು ತಿಳಿಸುತ್ತಾರೆ, ನಾನು 5000 ವರ್ಷಗಳ ನಂತರ ನೀವು ಮಕ್ಕಳಿಗೆ ಆಸ್ತಿ ಕೊಡಲು ಬರುತ್ತೇನೆ. ನಾವು ಆರೋಗ್ಯ, ಐಶ್ವರ್ಯ, ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆಂದು ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ಅಪಾರಧನ ಸಿಗುತ್ತದೆ. ನೀವು 21 ಪೀಳಿಗೆಗಳವರೆಗೂ ದೇವತೆಗಳಾಗುತ್ತೀರಿ. ವೃದ್ಧನಾಗದೆ ಎಂದೂ ಯಾರು ಶರೀರ ಬಿಡುವುದಿಲ್ಲ. ಇಲ್ಲಂತೂ ಕುಳಿತಿದ್ದಂತೆಯೇ ಆಕಸ್ಮಿಕವಾಗಿ ಶರೀರ ಬಿಡುತ್ತಾರೆ. ಗರ್ಭದಲ್ಲಿದ್ದಾಗಲೇ ಸತ್ತು ಹೋಗುತ್ತಾರೆ. ಆದರೆ ಸತ್ಯಯುಗದಲ್ಲಿ ದುಃಖದ ಹೆಸರು ಇರುವುದಿಲ್ಲ. ಅದಕ್ಕೆ ಸುಖಧಾಮ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ಇದು ದುಃಖಧಾಮ ರಾವಣ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ರಾವಣನು ಇರುವುದೇ ಇಲ್ಲ. ಅಂದ ಮೇಲೆ ಈ 84 ಜನ್ಮಗಳ ಚಕ್ರವೂ ಸಹ ನಿಮಗೆ ಬುದ್ಧಿಯಲ್ಲಿ ನೆನಪಿರುವುದು. ಬಹಳ ಖುಷಿ ಇರುವುದು. ನಾವು ಹೊಸ ವಿಶ್ವಕ್ಕೆ ಅರ್ಥಾತ್ ಸತ್ಯಯುಗದ ಮಾಲೀಕರಾಗಿದ್ದೇವೆಂದು ನಿಮಗೆ ತಿಳಿದಿದೆ. ಗೀತೆಯಲ್ಲಿಯೂ ಭಗವಾನುವಾಚ ಇದೆಯಲ್ಲವೇ, ಹೇ ಮಕ್ಕಳೇ, ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ. ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಿಮ್ಮ ಸತ್ಯವಾದ ಖುದಾ ದೋಸ್ತ್ ಅವರಾಗಿದ್ದಾರೆ. ಅಲ್ಲಾ, ಅವಲ್ದೀನ್ ನಾಟಕ, ಆತಮ್ ತಾಯಿಯ ನಾಟಕ ಇವೆಲ್ಲವೂ ಈ ಸಮಯದ್ದಾಗಿದೆ. ಜನಸಂಖ್ಯೆ ಕಡಿಮೆಯಾಗಲಿ ಎಂದು ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯು ಎಷ್ಟು ಕಡಿಮೆ ಮಾಡಿಬಿಡುತ್ತಾರೆ. ಇಡೀ ವಿಶ್ವದಲ್ಲಿ ಸತ್ಯಯುಗದಲ್ಲಿ 9 ಲಕ್ಷ ಮಾತ್ರವೇ ಇರುತ್ತದೆ. ಇಷ್ಟೆಲ್ಲ ಕೋಟ್ಯಾಂತರ ಮನುಷ್ಯರು ಇರುವುದೇ ಇಲ್ಲ. ಎಲ್ಲರೂ ಮುಕ್ತಿಧಾಮ, ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಇದು ಚಮತ್ಕಾರದ ಮಾತಲ್ಲವೇ? ಒಂದು ದೇವಿ ದೇವತಾ ಧರ್ಮದ ಅಡಿಪಾಯವನ್ನು ಹಾಕಿ ಉಳಿದೆಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತಾರೆ. ಈ 84 ಜನ್ಮಗಳ ಚಕ್ರವನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬೇಕು. ಇದು ಸ್ವದರ್ಶನ ಚಕ್ರವಾಗಿದೆ. ಬಾಕಿ ಈ ಚಕ್ರದಿಂದ ಯಾರ ಕೊರಳನ್ನು ಕತ್ತರಿಸುವಂತಿಲ್ಲ. ಶಾಸ್ತ್ರಗಳಲ್ಲಿ ಕೃಷ್ಣನ ಬಗ್ಗೆ ಹಿಂಸಾತ್ಮಕ ಮಾರ್ಗಗಳನ್ನು ಬರೆದಿದ್ದಾರೆ. ಎಲ್ಲರನ್ನೂ ಸ್ವದರ್ಶನ ಚಕ್ರದಿಂದ ಕೊಂದನು ಎಂದು ಹೇಳುತ್ತಾರೆ. ಇದು ಗ್ಲಾನಿಯಾಯಿತಲ್ಲವೇ? ಎಷ್ಟೊಂದು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೀವು ಡಬಲ್ ಅಹಿಂಸಕರಾಗುತ್ತೀರಿ. ಕಾಮವಿಕಾರವನ್ನು ನಡೆಸುವುದು ಸಹ ಹಿಂಸೆಯಾಗಿದೆ. ದೇವತೆಗಳಿಗೆ ಪವಿತ್ರರೆಂದು ಹೇಳಲಾಗುತ್ತದೆ. ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗಿ ಬಿಡುತ್ತೀರಿ ಎಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ? ಈಗ ಈ ಮಗುವಾಗುವುದೆಂದು ಸಾಕ್ಷಾತ್ಕಾರವಾಗುತ್ತದೆ. ತಂದೆಯು ತಿಳಿಯುತ್ತಾರೆ, ಈಗ ಈ ಹಳೆಯ ಶರೀರವನ್ನು ಬಿಟ್ಟರೆ ಸತ್ಯಯುಗದಲ್ಲಿ ನಮ್ಮ ಬಾಯಲ್ಲಿ ಚಿನ್ನದ ಚಮಚವಿರುವುದೆಂದು ಬ್ರಹ್ಮ ತಂದೆಯು ತಿಳಿಯುತ್ತಿದ್ದರು. ಹಾಗೆಯೇ ನೀವು ಸಹ ತಿಳಿದುಕೊಂಡಿದ್ದೀರಿ. ನಾವು ಅಮರಲೋಕದಲ್ಲಿ ಜನ್ಮ ತೆಗೆದುಕೊಂಡರೆ ಚಿನ್ನದ ಚಮಚವು ಬಾಯಿಯಲ್ಲಿರುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಬಡ ಪ್ರಜೆಗಳು ಬೇಕಲ್ಲವೇ? ದುಃಖದ ಯಾವುದೇ ಮಾತುಗಳಂತೂ ಇಲ್ಲ. ಪ್ರಜೆಗಳ ಬಳಿ ಇಷ್ಟೊಂದು ಹಣವಿರುತ್ತದೆಯೇ? ಬಾಕಿ ಸುಖವಿರುತ್ತದೆ, ದೀರ್ಘಾಯಸ್ಸು ಇರುತ್ತದೆ. ರಾಜ, ರಾಣಿ, ಸಾಹುಕಾರ, ಪ್ರಜೆಗಳು ಎಲ್ಲರೂ ಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ತಂದೆಯ ನೆನಪಿನ ಜೊತೆಗೆ ಖುಷಿಯಲ್ಲಿರುವುದಕ್ಕಾಗಿ 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕು. ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಖುದಾನನ್ನು ತಮ್ಮ ಸತ್ಯವಾದ ದೋಸ್ತ್, ಗೆಳೆಯನನ್ನಾಗಿ ಮಾಡಿಕೊಳ್ಳಬೇಕು. 2. ಡಬಲ್ ಅಹಿಂಸಕರಾಗಲು ಕುದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು. ನಾವಾತ್ಮರು ಸಹೋದರರಾಗಿದ್ದೇವೆ ಎಂಬ ಅಭ್ಯಾಸ ಮಾಡಬೇಕು. ವರದಾನ: ಸರ್ವಶಕ್ತಿವಾನ್ ತಂದೆಯನ್ನು ಕಂಬೈನ್ ರೂಪದಲ್ಲಿ ಜೊತೆಯಲ್ಲಿಟ್ಟುಕೊಂಡಿರುವಂತಹ
ಸಫಲತಾ ಮೂರ್ತಿ ಭವ. ಯಾವ ಮಕ್ಕಳ ಜೊತೆ ಸರ್ವಶಕ್ತಿವಂತ ತಂದೆ ಕಂಬೈನ್ಡ್ ಆಗಿದ್ದಾರೆ ಅವರಿಗೆ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿರುತ್ತದೆ. ಮತ್ತು ಎಲ್ಲಿ ಸರ್ವಶಕ್ತಿಗಳಿದೆ ಅಲ್ಲಿ ಸಫಲತೆ ಇಲ್ಲ ಎನ್ನುವುದು ಅಸಂಭವ. ಒಂದು ವೇಳೆ ಸದಾ ತಂದೆಯ ಜೊತೆ ಕಂಬೈನ್ಡ್ ಇರುವುದರಲ್ಲಿ ಕಡಿಮೆಯಾದರೆ ಸಫಲತೆ ಕೂಡ ಕಡಿಮೆಯಾಗುತ್ತದೆ. ಸದಾ ಜೊತೆ ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರನನ್ನು ಕಂಬೈನ್ಡ್ ಆಗಿಟ್ಟುಕೊಂಡು ಸಫಲತೆಯೇ ಜನ್ಮಸಿದ್ಧ ಅಧಿಕಾರವಾಗಿದೆ. ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವಾನ್ನ ಹಿಂದೆ ಮುಂದೆ ತಿರುಗುತ್ತಿರುತ್ತದೆ. ಸ್ಲೋಗನ್: ಸತ್ಯ ವೈಷ್ಣವರು ಯಾರೆಂದರೆ ಯಾರು ವಿಕಾರಿ ರೂಪಿ ಕೊಳಕನ್ನು ಮುಟ್ಟುವುದೇ ಇಲ್ಲ. ಓಂ ಶಾಂತಿ.